ಸರ್, ಈಗ ಅನ್ವರ್ ಮಾಣಿಪ್ಪಾಡಿ ಅವರು ಏನು ಆರೋಪ ಮಾಡಿದ್ರು, ಈಗ ಕಾಂಗ್ರೆಸ್ನವರೇ ಹಣವನ್ನ ಕೊಡ್ಲಿಕ್ಕೆ ಹೇಳಿದ್ದು 150 ಕೋಟಿ ಏನಂತ ಆರೋಪವನ್ನ ನಿಮ್ ಕಾಂಗ್ರೆಸ್ ಮೇಲೆ ಮಾಡಿದ್ರು. ಯಾರು ಹೇಳಿದ್ದಾರೆ? ಅನ್ವರ್ ಮಾಣಿಪ್ಪಾಡಿ ಸರ್. ಈ ವರದಿ ವಿಚಾರವಾಗಿ ವಿಜೇಂದ್ರ ಅವರು 150 ಕೋಟಿ ಕೇಳ್ತಿದ್ದಾರೆ ಅಂತ ಸಿಎಂ ಆರೋಪ ಮಾಡಿದ್ರು. ಇಲ್ಲ, ಕಾಂಗ್ರೆಸ್ ಬಿಜೆಪಿನವರೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅಂತ ಆರೋಪವನ್ನ ಮಾಡಿದ್ರು. ಇಲ್ಲ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಇಲ್ಲ, ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ.